ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780 ರಿಂದ 1784. ಮೈಸೂರು ರಾಜ್ಯವನ್ನು ಶಕ್ತಿಶಾಲಿ ಸೈನಿಕ ಸಾಮ್ರಾಜ್ಯವನ್ನಾಗಿ ರೂಪಿಸಿದ ದಿಟ್ಟ ನಾಯಕನಾಗಿದ್ದನು ಹೈದರ್ ಅಲಿ. ತನ್ನ ಧೈರ್ಯ, ತಂತ್ರಜ್ಞಾನ ಮತ್ತು ರಾಜಕೀಯ ಚಾತುರ್ಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾಯೋಧ. ಸಾಮಾನ್ಯ ಸೈನಿಕನಿಂದ ರಾಜ್ಯದ ಶ್ರೇಷ್ಠ ಆಡಳಿತಗಾರನಾದ ವ್ಯಕ್ತಿ. ಮೈಸೂರು ಹುಲಿ ಎಂದು ಖ್ಯಾತಿ ಪಡೆದ ಶೂರ ಯೋಧನಾಗಿದ್ದನು ಟಿಪ್ಪು ಸುಲ್ತಾನ್. ತನ್ನ ತಂದೆಯ ಹೋರಾಟವನ್ನು ಮುಂದುವರಿಸಿ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಡಿದ ರಾಷ್ಟ್ರಭಕ್ತ ರಾಜ. ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ನವೀನ ಆಡಳಿತ ಕ್ರಮಗಳನ್ನು ಅನುಸರಿಸಿದ ದೂರದೃಷ್ಟಿಯ ನಾಯಕ. 18ನೇ ಶತಮಾನದ ದಕ್ಷಿಣ ಭಾರತದಲ್ಲಿ ಮೈಸೂರು ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವಿನ ನಂಬಿಕೆ ಭಂಗ, ರಾಜಕೀಯ ದ್ವೇಷ ಮತ್ತು ಅಧಿಕಾರದ ಸ್ಪರ್ಧೆಯ ಫಲವಾಗಿ ನಡೆದ ಮಹತ್ವದ ಯುದ್ಧವೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲ ಯುದ್ಧದ ನಂತರ ನಡೆದ ಟ್ರೀಟಿ ಆಫ್ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಮೈಸೂರು ರಾಜ್ಯಕ್ಕೆ ಅಗತ್ಯವಾದಾಗ ಸಹಾಯ ಮಾಡಬೇಕಾಗಿತ್ತು. ಆದರೆ ಮರಾಠರ ದಾಳಿಯ ಸಮಯದಲ್ಲಿ ಅವರು ಆ ಮಾತು ತಪ್ಪಿದರು. ಇದರಿಂದ ಮೈಸೂರು ಆಡಳಿತಗಾರ ಹೈದರ್ ಅಲಿ ಅಸಮಾಧಾನಗೊಂಡನು. ಇದಲ್ಲದೆ ಬ್ರಿಟಿಷರು ಫ್ರೆಂಚರ ಆಶ್ರಯದಲ್ಲಿದ್ದ ಮಾಯೆ ವೊಯ್ಸ್ ಪ್ರದೇಶವನ್ನು ವಶಪಡಿಸಿಕೊಂಡದ್ದು ಯುದ್ಧಕ್ಕೆ ನೇರ ಕಾರಣವಾಯಿತು. 1780ರಲ್ಲಿ ಹೈದರ್ ಅಲಿ ತನ್ನ ಶಕ್ತಿಶಾಲಿ ಸೇನೆಯೊಂದಿಗೆ ಕರ್ನಾಟಕದತ್ತ ದಾಳಿ ನಡೆಸಿದನು. ಪೊಲ್ಲಿಲೂರು ಯುದ್ಧದಲ್ಲಿ ಮೈಸೂರು ಸೇನೆ ಬ್ರಿಟಿಷರಿಗೆ ಭಾರೀ ಸೋಲುಂಟುಮಾಡಿತು. ಮೈಸೂರು ರಾಕೆಟ್ಗಳ ಬಳಕೆ ಶತ್ರುಗಳಿಗೆ ಅಚ್ಚರಿಯಾಗಿತ್ತು. ಮೈಸೂರು ಸೇನೆಯ ಧೈರ್ಯ ಮತ್ತು ತಂತ್ರಜ್ಞಾನ ಈ ಯುದ್ಧದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ಆದರೆ 1782ರಲ್ಲಿ ಹೈದರ್ ಅಲಿ ಅನಾರೋಗ್ಯದಿಂದ ನಿಧನರಾದನು. ನಂತರ ಅವನ ಪುತ್ರ ಟಿಪ್ಪು ಸುಲ್ತಾನ್ ಅಧಿಕಾರ ವಹಿಸಿಕೊಂಡನು. ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮತ್ತಷ್ಟು ಶಕ್ತಿಯಿಂದ ಮುಂದುವರಿಸಿದನು. 1783ರಲ್ಲಿ ಮಂಗಳೂರು ಕೋಟೆಯ ಬಳಿ ಭಾರೀ ಮುತ್ತಿಗೆ ನಡೆಯಿತು. ಎರಡೂ ಪಾಳೆಯಗಳು ಸಂಕಷ್ಟ ಅನುಭವಿಸಿದವು. ಯುದ್ಧ ದೀರ್ಘಕಾಲಗೊಂಡು ಸೈನಿಕರಿಗೆ ಮತ್ತು ಜನತೆಗೆ ಕಷ್ಟ ತಂದಿತು. ಕೊನೆಗೆ 1784ರಲ್ಲಿ ಟ್ರೀಟಿ ಆಫ್ ಮಂಗಳೂರು ಮೂಲಕ ಯುದ್ಧ ಅಂತ್ಯವಾಯಿತು. ಈ ಒಪ್ಪಂದದಲ್ಲಿ ಇಬ್ಬರೂ ತಮ್ಮ ವಶದಲ್ಲಿದ್ದ ಪ್ರದೇಶಗಳನ್ನು ಹಿಂತಿರುಗಿಸಲು ಒಪ್ಪಿಕೊಂಡರು.